ಜೈ ಹಿಂದ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಲಾಸ್ಟ್ 16 ಇಯರ್ಸ್ ಇಂದ CRPF ನಲ್ಲಿ ಸರ್ವ್ ಮಾಡ್ತಾ ಇದ್ದೆ. 2023 ನಲ್ಲಿ ಡೆಪ್ಯುಟೇಷನ್ ಬೇಸ್ ಮೇಲೆ NDRF ಜಾಯಿನ್ ಆದೆ ಫ್ರೆಂಡ್ಸ್. ಸೋಷಿಯಲ್ ಮೀಡಿಯಾದಲ್ಲಿ NDRF ಏನು, NDRF ಏನು ಡ್ಯೂಟಿ ಮಾಡುತ್ತೆ, NDRF ಜಾಯಿನ್ ಆಗೋದು ಹೇಗೆ, NDRF ಸ್ಯಾಲ್ರಿ ಎಷ್ಟು, ಈ ಥರ ಎಲ್ಲ ಸರ್ಚ್ಗಳು ತುಂಬ ಜನ ಮಾಡ್ತಾ ಇದ್ರು. ಸೊ ನಾನು NDRF ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. NDRF ಫುಲ್ ಫಾರ್ಮ್ ಬಂದ್ಬಿಟ್ಟು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ, ಅಂದರೆ ರಾಷ್ಟ್ರೀಯ ವಿಪತ್ತು ಮೋಚನಾ ದಳ ಅಂತ. NDRFಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರೋದಿಲ್ಲ ಫ್ರೆಂಡ್ಸ್. ಪ್ಯಾರಾಮಿಲಿಟರಿಯಿಂದ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ CRPF, CISF, BSF, ITBP, SSB, ಅಸ್ಸಾಂ ರೈಫಲ್ಸ್ನಿಂದ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. NDRFನಲ್ಲಿ ಒಟ್ಟು 16 ಬಟಾಲಿಯನ್ಗಳಿವೆ. ಅದರಲ್ಲಿ CRPFಗೆ 3 ಬಟಾಲಿಯನ್, CISFದು 2, BSF 4, ITBP 4, SSB 2 ಮತ್ತು ಅಸ್ಸಾಂ ರೈಫಲ್ದು 1 ಬಟಾಲಿಯನ್ ಇದೆ ಫ್ರೆಂಡ್ಸ್. ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ 4 ವರ್ಷ ಸರ್ವಿಸ್ ಆಗಿರೋರನ್ನ ಡೆಪ್ಯುಟೇಷನ್ ಬೇಸ್ ಮೇಲೆ NDRFಗೆ ಡೆಪ್ಯುಟೇಷನ್ ಬೇಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. NDRFನ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ, ಪ್ಯಾರಾಮಿಲಿಟರಿ ಮತ್ತು NDRF ಸ್ಯಾಲ್ರಿ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಇದರಲ್ಲಿ ಬೇಸಿಕ್ ಪೇ ಜೊತೆಗೆ ಬೇಸಿಕ್ ಪೇ ಸೇಮ್ ಇರುತ್ತೆ. ಪ್ಯಾರಾಮಿಲಿಟರಿ ಹೇಗಿರುತ್ತೆ ಇಲ್ಲೂ ಹಾಗೆ ಇರುತ್ತೆ. ಮತ್ತು ಡೆಪ್ಯುಟೇಷನ್ ಅಲೌನ್ಸ್ ಅಂತ ಬೇಸಿಕ್ ಪೇಲಿ 10% ಕೊಡ್ತಾರೆ. ಮತ್ತು ರಿಸ್ಕ್ ಅಲೌನ್ಸ್ 3000 ಪರ್ ಮಂತ್ ಕೊಡ್ತಾರೆ. ಮತ್ತು TPT ಸಿಟಿ ವೈಸ್ ಇರುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್. ಪ್ಯಾರಾಮಿಲಿಟರಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಈಗ NDRF ಬೇಸಿಕ್ ಟ್ರೈನಿಂಗ್ ಬಗ್ಗೆ ಹೇಳ್ತೀನಿ. ಪ್ಯಾರಾಮಿಲಿಟರಿಯಿಂದ ಜಾಯಿನ್ ಆದಂಥವ್ರಿಗೆ 19 ವೀಕ್ಸ್ ಬೇಸಿಕ್ ಟ್ರೈನಿಂಗ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ 5 ವೀಕ್ಸ್ ಮೆಡಿಕಲ್ ಫಸ್ಟ್ ರೆಸ್ಪಾಂಡರ್ ಕೋರ್ಸ್, 4 ವೀಕ್ಸ್ ಬ್ಲಡ್ ವಾಟರ್ ರೆಸ್ಕ್ಯೂ ಕೋರ್ಸ್, 4 ವೀಕ್ಸ್ CSSR ಕೋರ್ಸ್, ಹಾಗೆಯೇ 2 ವೀಕ್ಸ್ ರೋಪ್ ರೆಸ್ಕ್ಯೂ ಕೋರ್ಸ್ ಆ್ಯಂಡ್ ಫೈನಲಿ 4 ವೀಕ್ಸ್ CBRN ಕೋರ್ಸ್ ಇರುತ್ತೆ ಫ್ರೆಂಡ್ಸ್. MFR ಅಂದರೆ ಫಸ್ಟ್ ಏಡ್ ಬಗ್ಗೆ ಇರುತ್ತೆ. ಮತ್ತು FWR ಅಂದರೆ ಅದರಲ್ಲಿ ಸ್ವಿಮ್ಮಿಂಗ್ ಕಲಿಸ್ತಾರೆ. ಮತ್ತು ನೀರಲ್ಲಿ ಮುಳುಗಿರೋರನ್ನ ಹೇಗೆ ಬಚಾವ್ ಮಾಡಬೇಕು ಅನ್ನೋ ಟ್ಯಾಕ್ಟಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅದಾದಮೇಲೆ CSSR ಅಂದರೆ ಬಿಲ್ಡಿಂಗ್ ಎಲ್ಲ ಬಿದ್ದರೆ, ಬ್ರಿಡ್ಜ್ ಎಲ್ಲ ಬಿದ್ದರೆ ಯಾವ ರೀತಿ ನಾವು ಡ್ಯೂಟಿ ಮಾಡಬೇಕು, ರೆಸ್ಕ್ಯೂ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಮತ್ತು ರೋಪ್ ರೆಸ್ಕ್ಯೂ ಅಂದರೆ ಯಾರಾದರೂ ದೊಡ್ಡ ದೊಡ್ಡ ಬೆಟ್ಟಗಳಿಂದ ಕೆಳಗೆ ಬಿದ್ದೋಗಿರ್ತಾರೆ, ಅಂಥವ್ರನ್ನ ಮೇಲಿಂದ ನಾವು ಹಗ್ಗ ಕಟ್ಕೊಂಡು ಕೆಳಗಡೆ ಇಳಿದು ಅವ್ರನ್ನ ರೆಸ್ಕ್ಯೂ ಮಾಡೋದು ಅಥವಾ ಡೆಡ್ ಬಾಡಿನ ರಿಕವರ್ ಮಾಡೋದು. CBRN ಅಂದರೆ ಕೆಮಿಕಲ್, ಬಯಾಲಜಿಕಲ್, ರೇಡಿಯಾಲಜಿಕಲ್, ನ್ಯೂಕ್ಲಿಯರ್ ಅಂತ, ಇದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ. NDRFನಲ್ಲಿ ಒಟ್ಟು 16 ಬಟಾಲಿಯನ್ಗಳಿವೆ. 1 ಬಟಾಲಿಯನ್ ಸ್ಟ್ರೆಂತ್ ಬಂದು 1147. ಅಂದರೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಒಂದೊಂದು ಬಟಾಲಿಯನ್ನ ಡಿಪ್ಲೊಮೆಂಟ್ ಮಾಡಿದ್ದಾರೆ. NDRF ಬಗ್ಗೆ ಇಷ್ಟು ಡೀಟೇಲ್ಸ್ ಸಾಕು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ NDRF ಹೇಗೆ ಡ್ಯೂಟಿ ಮಾಡುತ್ತೆ ಮತ್ತು ಫ್ರೀ ಟೈಮಲ್ಲಿ NDRF ಹೇಗೆ ಟ್ರೈನಿಂಗ್ ಮಾಡ್ತಾ ಇರುತ್ತೆ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್ ಫ್ರೆಂಡ್ಸ್.